ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಆಗುಂಬೆ ಘಾಟ್ ರಸ್ತೆ ಸಂಚಾರಕ್ಕೆ ನಿರ್ಬಂಧ, ಭಾರಿ ವಾಹನಗಳ ಓಡಾಟಕ್ಕೆ ನಿಷೇಧ. ನಿರ್ಲಕ್ಷ್ಯಕ್ಕೊಳಗಾದ ದೇವಾಲಯಗಳ ಅಭಿವೃದ್ಧಿಗೆ ತಯಾರಿ, 800 ಕೋಟಿ ರೂಪಾಯಿ ಮೀಸಲಿಟ್ಟಿರುವ ಆಂಧ್ರ ಸರ್ಕಾರ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಏರ್ ಸುವಿಧಾ 2.0 ಜಾರಿ, ಸಾರ್ವಜನಿಕರ ಆರೋಗ್ಯದ ಮೇಲೆ ನಿಗಾ ವಹಿಸಲು ಕ್ರಮ. ಸುಗಮವಾಗಲಿದೆ ಥೈಲ್ಯಾಂಡ್ ಪ್ರಯಾಣ, ಅರೈವಲ್ ಫಾರ್ಮಾಲಿಟೀಸ್ಗೆ ಆಪ್ ಪರಿಚಯ. ಭೂಕುಸಿತದ ಕಾರಣದಿಂದಾಗಿ ಆಗುಂಬೆ ಘಾಟ್ ರಸ್ತೆಯನ್ನು ಸೆಪ್ಟೆಂಬರ್ 30ರವರೆಗೆ ನಿರ್ಬಂಧಿಸಿದ್ದು, ಭಾರಿ ವಾಹನಗಳ ಸಂಚಾರಕ್ಕೆ ಅನುಮತಿ ಇಲ್ಲ ಎಂದು ಸರ್ಕಾರ ತಿಳಿಸಿದೆ. ಹೀಗಾಗಿ ತೀರ್ಥಹಳ್ಳಿಯಿಂದ ಉಡುಪಿಗೆ ಪ್ರಯಾಣಿಸುವ ಭಾರಿ ವಾಹನಗಳು ತೀರ್ಥಹಳ್ಳಿ ನಗರ, ಕುಂದಾಪುರ, ಉಡುಪಿ ಮಾರ್ಗವನ್ನು ಬಳಸಲು ಸೂಚಿಸಲಾಗಿದೆ. ಹಾಗೂ ಚಿಕ್ಕಮಗಳೂರಿನಿಂದ ಉಡುಪಿಗೆ ಪ್ರಯಾಣಿಸುವ ಭಾರಿ ವಾಹನಗಳು ಬಾಳೆಹೊನ್ನೂರು, ಮಾಗುಂಡಿ, ಕಳಸ, ಕುದುರೆಮುಖ, ದಕ್ಷಿಣ ಕನ್ನಡ ಗಡಿ ಮಾರ್ಗವನ್ನು ಬಳಸಬೇಕು ಎಂದು ಇಲಾಖೆ ತಿಳಿಸಿದೆ. ಆಗುಂಬೆ ಘಾಟ್ ರಸ್ತೆ ಅತ್ಯಂತ ಸೂಕ್ಷ್ಮ ಎಂದು ಪರಿಗಣಿಸಲಾಗಿದ್ದು, ಭಾರಿ ವಾಹನಗಳ ಸಂಚಾರ ಅಪಾಯವೆನಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸಾರ್ವಜನಿಕರು ಇಲಾಖೆಯ ಆದೇಶವನ್ನು ಪಾಲಿಸಿ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಎಂದು ಅಧಿಕಾರಿಗಳು ಕೋರಿದ್ದಾರೆ. ನಿರ್ಲಕ್ಷ್ಯಕ್ಕೊಳಗಾದ ಪ್ರಾಚೀನ ದೇವಾಲಯಗಳ ಅಭಿವೃದ್ಧಿಗೆ ಆಂಧ್ರ ಸರ್ಕಾರ 800 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ರಾಜ್ಯಾದ್ಯಂತ ನಿರ್ಲಕ್ಷ್ಯಕ್ಕೊಳಗಾದ 692 ಪ್ರಾಚೀನ ದೇವಾಲಯಗಳ ಪುನಃಸ್ಥಾಪನೆ ಮತ್ತು ಅಭಿವೃದ್ಧಿಗೆ ವಿಶೇಷ ಯೋಜನೆಯನ್ನ ಮಂಜೂರು ಮಾಡಿ 800 ಕೋಟಿ ರೂಪಾಯಿ ಮೊತ್ತವನ್ನು ಮೀಸಲಿಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಈ ಯೋಜನೆ ಮುಖಾಂತರ ಶತಮಾನಗಳಷ್ಟು ಹಳೆಯದಾದ ಧಾರ್ಮಿಕ ಸ್ಥಳಗಳನ್ನು ಸಂರಕ್ಷಿಸುವುದು, ಮೂಲಸೌಕರ್ಯವನ್ನು ಸುಧಾರಿಸುವುದು ಮತ್ತು ಸಂಪನ್ಮೂಲಗಳ ಕೊರತೆಯಿಂದ ದೀರ್ಘಕಾಲದಿಂದ ಬಳಲುತ್ತಿರುವ ದೇವಾಲಯಗಳನ್ನು ಪುನರುಜ್ಜೀವನಗೊಳಿಸುವ ಕಾರ್ಯಗಳು ರಾಜ್ಯದೆಲ್ಲೆಡೆ ನಡೆಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಂಜಿಬಾರ್ ಕೇವಲ ದ್ವೀಪವಲ್ಲ, ಅದೊಂದು ಐತಿಹಾಸಿಕ ಸಂವೇದನೆಗಳ ಆಗರ. ಇದಕ್ಕೆ ಸ್ಪೈಸ್ ಐಲ್ಯಾಂಡ್ ಎಂಬ ಹೆಸರಿದೆ. ಇಲ್ಲಿನ ಗಾಳಿಯಲ್ಲಿ ಲವಂಗ, ಜಾಯಿಕಾಯಿ, ದಾಲ್ಚಿನ್ನಿ ಮತ್ತು ಕಾಳುಮೆಣಸಿನ ಸುವಾಸನೆ ಸದಾ ಇರುತ್ತದೆ. ಒಂದು ಕಾಲದಲ್ಲಿ ಜಂಜಿಬಾರ್ ವಿಶ್ವದ ಅತಿ ದೊಡ್ಡ ಲವಂಗ ಉತ್ಪಾದನಾ ಕೇಂದ್ರವಾಗಿತ್ತು. ಇಂದಿಗೂ ಇಲ್ಲಿನ ಸಾಂಬಾರ ತೋಟಗಳ ಪ್ರವಾಸಿಗರಿಗೆ ಅತ್ಯಂತ ನೆಚ್ಚಿನದು. ವಿಶ್ವವಿಖ್ಯಾತ ಕ್ವೀನ್ ಬ್ಯಾಂಡ್ನ ಗಾಯಕ ಫ್ರೆಡ್ಡಿ ಮರ್ಕ್ಯೂರಿ ಜನಿಸಿದ್ದು ಇದೇ ಜಂಜಿಬಾರ್ನಲ್ಲಿ. ಅವರ ಬಾಲ್ಯದ ಮನೆ ಇಂದಿಗೂ ಇಲ್ಲಿನ ಸ್ಟೋನ್ ಟೌನ್ನಲ್ಲಿದೆ ಮತ್ತು ಇದನ್ನು ಮ್ಯೂಸಿಯಂ ಆಗಿ ಪರಿವರ್ತಿಸಲಾಗಿದೆ. ರಾಕ್ ಸಂಗೀತದ ದಂತಕಥೆಯೊಬ್ಬರು ಆಫ್ರಿಕಾದ ಈ ಪುಟ್ಟ ದ್ವೀಪದಲ್ಲಿ ಜನಿಸಿದ್ರು ಎಂಬುದು ಅನೇಕರಿಗೆ ಇಂದಿಗೂ ಆಶ್ಚರ್ಯದ ಸಂಗತಿ. ವಿಶ್ವದ ಇತಿಹಾಸದಲ್ಲೇ ಅತಿ ಕಡಿಮೆ ಅವಧಿಯ ಯುದ್ಧ ನಡೆದಿದ್ದು ಜಂಜಿಬಾರ್ನಲ್ಲಿ. 1896ರಲ್ಲಿ ಬ್ರಿಟನ್ ಮತ್ತು ಜಂಜಿಬಾರ್ ಸುಲ್ತಾನರ ನಡುವೆ ನಡೆದ ಈ ಯುದ್ಧವು ಕೇವಲ 38ರಿಂದ 45 ನಿಮಿಷಗಳಲ್ಲಿ ಮುಕ್ತಾಯವಾಯಿತು. ಹಾಗಾದ್ರೆ ಜಂಜಿಬಾರ್ ಎಲ್ಲಿದೆ? ನಾಗರಿಕ ವಿಮಾನಯಾನ ಸಚಿವಾಲಯ ಮತ್ತು ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಏರ್ ಸುವಿಧಾ 2.0 ಪ್ರಾರಂಭಿಸಿದೆ. ವಿಮಾನ ನಿಲ್ದಾಣ ಪ್ರವೇಶದ ಬಳಿ ಸಾರ್ವಜನಿಕರ ಆರೋಗ್ಯ ಮೇಲೆ ನಿಗಾ ವಹಿಸುವ ಪ್ರಯಾಣಿಕರ ಸೆಲ್ಫ್ ಡಿಕ್ಲೇರ್ ಹೆಲ್ತ್ ಪೋರ್ಟಲ್ ಇದಾಗಿದೆ. ಎಬೋಲಾ ರೋಗ ಹರಡುವಿಕೆಯನ್ನ ಗಮನದಲ್ಲಿರಿಸಿ ಭಾರತಕ್ಕೆ ಆಗಮಿಸುವ ಎಲ್ಲ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಈ ಪೋರ್ಟಲ್ನಲ್ಲಿ ತಮ್ಮ ಆರೋಗ್ಯದ ಕುರಿತು ರಿಜಿಸ್ಟರ್ ಮಾಡುವುದು ಕಡ್ಡಾಯಗೊಳಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾಂಗೋ ಮತ್ತು ಉಗಾಂಡದಲ್ಲಿ ಎಬೋಲಾ ಬುಂಡಿಬುಗ್ಯೋ ವೈರಸ್ ಹೆಚ್ಚಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಘೋಷಿಸಿದ ನಂತರ ಈ ಪೋರ್ಟಲ್ ಪರಿಚಯಕ್ಕೆ ಸರ್ಕಾರ ಮುಂದಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಥೈಲ್ಯಾಂಡ್ಗೆ ಪ್ರಯಾಣ ಹೆಚ್ಚು ಸುಗಮವಾಗಲಿದೆ ಎಂದು ಸರ್ಕಾರ ತಿಳಿಸಿದೆ. ಥೈಲ್ಯಾಂಡ್ ಇಮಿಗ್ರೇಷನ್ ಬ್ಯೂರೋ ಥಿಮ್ ಎಂಬ ಹೊಸ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲು ಸಿದ್ಧತೆ ನಡೆಸ್ತಾ ಇದೆ. ಈ ಅಪ್ಲಿಕೇಶನ್ ಮುಖಾಂತರ ಏರ್ಪೋರ್ಟ್ನಲ್ಲಿ ನಡೆಯಬೇಕಾದ ಅರೈವಲ್ ಫಾರ್ಮಾಲಿಟೀಸ್ ಅನ್ನು ಪ್ರವಾಸಿಗರು ತಮ್ಮ ಮೊಬೈಲ್ ಮುಖಾಂತರ ಮಾಡಬಹುದಾಗಿದೆ ಎಂದು ತಿಳಿದು ಬಂದಿದೆ. ಪ್ರಸ್ತುತ ಪ್ರಾಯೋಗಿಕ ಹಂತದಲ್ಲಿರುವ ಈ ಅಪ್ಲಿಕೇಶನ್ ಆಗಸ್ಟ್ ವೇಳೆಗೆ ಸಂಪೂರ್ಣವಾಗಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ಡಿಜಿಟಲ್ ಉಪಕ್ರಮದಿಂದಾಗಿ ಇಮಿಗ್ರೇಷನ್ ಕಾರ್ಯವಿಧಾನಗಳನ್ನು ವೇಗಗೊಳಿಸಲು ಮತ್ತು ಪ್ರಯಾಣಿಕರಿಗೆ ಆಗಮನ ಪ್ರಕ್ರಿಯೆಯನ್ನು ಹೆಚ್ಚು ಅನುಕೂಲಕರವಾಗಿಸಲು ಸಹಾಯ ಮಾಡುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಅತ್ಯಂತ ದೊಡ್ಡ ಗಾಲ್ಫ್ ಕೋರ್ಸ್ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರವೇ ವಿಶ್ವ. ನಮಸ್ಕಾರ.